ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಮ್ಮ ಒಂದು ದೇಶದಲ್ಲಿ ನಡೀತಿರೋ ಈ ಜ್ವಲಂತ ಸಮಸ್ಯೆ, ನಮ್ಮ ಏನು ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಅದ್ರ ಬಗ್ಗೆ ನನ್ನ ಒಂದು ಸಜೆಷನ್ಸ್ಗಳು, ನನ್ನ ಒಂದು ಅನಿಸಿಕೆಗಳು ಹಾಗೂ ಏನು ಒಂದು ಸರ್ಕಾರಕ್ಕಾಗಲಿ ಈ ನೆಕ್ಸ್ಟ್ ಬರ್ತಿರೋ ಯುವ ಪೀಳಿಗೆ, ನೆಕ್ಸ್ಟ್ ಜನ್ರೇಷನ್ ಅವ್ರಿಗಾಗಲಿ ಏನು ಯಾವ ರೀತಿ ಒಂದು ಹೆಲ್ಪ್ ಆಗ್ಬೋದು ಅಂತೇಳಿ ಇದೊಂದು ಪುಟ್ಟ ಒಂದು ಸಂದೇಶ. ಈಗ ಮುಂದೆ ಡಿಗ್ರಿಗಳನ್ನ ಮಾಡ್ಕೊತಾ ಇದ್ದೀರಾ, ಡಿಗ್ರಿ ಮಾಡಿಕೊಂಡು ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಕಲ್ ಆದರೆ ಮೆಡಿಕಲ್ ಮಾಡಿ ಅವರಿಗೆ ಒಂದು ಡೆಫಿನೆಟ್ಲಿ ಒಂದು ಲೈಫ್ ಇದ್ದೇ ಇರುತ್ತೆ. ಆ ರೀತಿ ಓದಿದರೆ ಅದಕ್ಕೇನು ನಾವು ಯಾವುದೇ ರೀತಿ ಡಿಸ್ಅಡ್ವಾಂಟೇಜಸ್ ಯಾವುದೂ ಇಲ್ಲ. ಇನ್ನು ಇಂಜಿನಿಯರಿಂಗ್ ಬಂದಂತೆ ಈಗ IT ಫೀಲ್ಡ್ ಆಗಲಿ, ಯಾವುದೇ ಕೋರ್ ಸಬ್ಜೆಕ್ಟ್ಸ್ ಬೇರೆ ಎವರ್ ಗ್ರೀನ್ ಅಂತ ಹೇಳ್ತೀವಲ್ಲ, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ನೀವು ಯಾವುದೇ ಮಾಡಿದ್ರು ನೀವು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ತೆಗೆದಿರ್ತೀರ, ಮಾಡಿರ್ತೀರ. ಒಂದು ಫೈನಲಿ ಬಂದಾಗ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು, ಅದು ಎಲ್ಲರೂ ಕ್ಯಾಂಪಸ್ ಸೆಲೆಕ್ಷನ್ ಆಗೋಲ್ಲ, ನಿಮಗೆ ಗೊತ್ತು. ಆಮೇಲೆ ಎಲ್ಲರೂ ಬರ್ದಿರೋ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಗಳಲ್ಲಿ ಪಾಸ್ ಆಗಿ ಎಲ್ಲರೂ ಸರ್ಕಾರಿ ಹುದ್ದೆ ತಗೊಂತಾರೆ ಅಂತ ಹೇಳಿ ಆಗಲ್ಲ, ಅದು ಚಾನ್ಸ್ ಇಲ್ಲ. ಇನ್ನು ಉಳಿದಂತೆ ಈಗೇನು ಬಾಕಿ ಉಳಿತಾರೆ, ಅದು 90% ವಿದ್ಯಾರ್ಥಿಗಳು ಏನು ಉಳಿತಾರೆ, ಅವರು ಒಂದು ಮಿನಿಮಲ್ ಆಗಿ ಕೊಡೋಂಥ ಒಂದು ಸಂಬಳ ಏನಿರುತ್ತೆ. ಈಗ ಭಾಳ ಜನ ನೋಡಿದ್ದೀವಿ, ಇಂಜಿನಿಯರಿಂಗ್ ಮಾಡಿಕೊಂಡು MTech ಮಾಡಿಕೊಂಡು 15,000 ಸಂಬಳ, 16,000 ಸಂಬಳ, 18,000 ಸಂಬಳ, ಹಿಂಗೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಏನದು ಒಂದು ಅನಿವಾರ್ಯತೆ ಇದೆ, ಅವ್ರ ಮನೆ ಕಡೆಯಿಂದ ಒಂದೇನೋ ಪ್ರೆಷರ್ ಇದೆ, ಸರಿ ಇಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕೆ ತಕ್ಕಂತೆ ಒಂದು ಕಂಫರ್ಟಬಿಲಿಟಿ, ಅವರು ಒಂದು ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂತಂದರೆ ಅವರಿಗೆ ಒಂದು ಓದಿರೋ ತಕ್ಕಂಗೆ ಒಂದು ಕೆಲಸ ಸಿಗಬೇಕಾಗತ್ತೆ. ಇವೆಲ್ಲ ಮುಂಚೆ ವಿದ್ಯಾರ್ಥಿಗಳು ಅವರು ಅನಾಲಿಸಿಸ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ತೊಗೊಂಡಿರ್ತಾರೆ, ಒಂದು ಸಬ್ಜೆಕ್ಟ್ ತೊಗೊಂಡಿರ್ತಾರೆ, ಪಾಸ್ ಆಗಿರ್ತಾರೆ, ಯಾವುದೇ ರೀತಿ ಒಂದು ಕೆಲಸ ಸಿಕ್ಕಿರೋಲ್ಲ. ಅದಾದ ನಂತರ ಈಗ ಕೊನೆ ಮೂಮೆಂಟಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಲೈಫನ್ನು ಕಳೆಯೋ ಬದಲು, ನಾನು ಹೇಳ್ತಿರೋದು ಈಗ ನೆಕ್ಸ್ಟ್ ಜನ್ರೇಷನ್ ಏನಿದೆ, ಈಗ ಭಾಳಷ್ಟು ಹೇಳೋದೇನು ನಿಮಗೆ ಅಗತ್ಯ ಇಲ್ಲ. ಎಲ್ಲರಿಗೂ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ, ಕೆಲಸ ಸಿಗದಲೆ, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ಈಗ ನೆಕ್ಸ್ಟ್ ಬರ್ತಾ ಇರೋಂಥದ್ದು ತುಂಬ ಕೋರ್ಸ್ಗಳಿದೆ. ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ ಬಿಟ್ಟಂತೆ ಮೆಡಿಕಲ್ ಅಸಿಸ್ಟೆಂಟ್ಗಳು, OT ಅಸಿಸ್ಟೆಂಟ್ಗಳು, ಎಕ್ಸ್ರೇ ಟೆಕ್ನಿಷಿಯನ್ಸ್ಗಳು, ಆ ರೀತಿ ಜಾಬ್ಗಳು, ಆ ರೀತಿ ಕೆಲಸಗಳು ಭಾಳ ಇದ್ದಾವೆ. ಆ ರೀತಿ ಡೆಫಿನೆಟ್ಲಿ ಒಂದು ಜಾಬ್ ಸಿಗಂತೆ, ಅದರಲ್ಲೂ ಕೂಡ ಮಾಡ್ಬೋದು. ನಾನು ಇದರಲ್ಲಿ ಏನು UPSC ಮಾಡ್ತೀನಿ, ಇಲ್ಲ ಒಬ್ರು ಡಾಕ್ಟರ್ ಆಗ್ತೀನಿ ಅಂತರಿಗೆ ಹೇಳ್ತಾ ಇಲ್ಲ. ಬಟ್ ಏನು ಹೊಡೆದಾಡ್ತಾ ಇದ್ದೀರ ಜೀವನದಲ್ಲಿ, ಏನೋ ಒಂದು ಆಗಬೇಕು, ಏನೋ ಒಂದು ಇನಿಷಿಯಲಿನೇ ಒಂದು ಲೈಫ್ ಕಟ್ಕೋಬೇಕು ಅಂತೇಳಿ ಭಾಳ ಜನ ಬಯಸ್ತಾ ಇರ್ತಿರಲ್ಲ, ಅಂಥವ್ರಿಗೆ ಒಂದು ಸಜೆಷನ್ ಅಷ್ಟೇ ಇದೆ. ಇನ್ನು ಅದು ಬಿಟ್ಟಂತೆ ಈಗ ಮನೆ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ಏನಾರ ಇತ್ತು ಅಂತಂದರೆ, ದಯವಿಟ್ಟು ನೀವು ಒಂದು ಮಾಮೂಲಿ ಡಿಗ್ರಿ ಮಾಡಿಕೊಂಡು ಲ್ಯಾಂಡ್ ಅದೇನು ಡೆವಲಪ್ಮೆಂಟ್ ಮಾಡಿಕೊಂಡು ಅಗ್ರಿಕಲ್ಚರಲ್ಲಿ ಇರೋಷ್ಟು ಒಂದು ನೆಮ್ಮದಿ ಆಗಲಿ, ಆ ಎಫರ್ಟಿಗೆ ತಕ್ಕಂತೆ ಬರೋಂಥ ಪ್ರತಿಫಲ ಆಗಲಿ, ಪೀಸ್ ಆಫ್ ಮೈಂಡ್ ಆಗಲಿ, ಬೇರೆ ಯಾವುದು ನೀವು ಪ್ರೊಫೆಷನಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಆ ರೀತಿ ಏನಾರು ಇದ್ದರೆ ನೀವು ಬೇರೆ ಆಪ್ಷನ್ನೇ ಬೇಡ, ಆ ಫೀಲ್ಡಲ್ಲೇ ಹೋದರೆ ಚೆನ್ನಾಗುತ್ತೆ. ಬಟ್ ಏನು ಇಲ್ಲ ಅಂತಂತಂದರೆ, ಈ ರೀತಿ ಸಿಕ್ಕಾಪಟ್ಟೆ ಕೋರ್ಸ್ಗಳಿದ್ದಾವೆ, ಡಿಪ್ಲೊಮೊ ಕೋರ್ಸ್ಗಳಿದ್ದಾವೆ. ಡಿಪ್ಲೊಮೊ ಇನ್ ಲ್ಯಾಬ್ ಅಸಿಸ್ಟೆಂಟು, ಡಿಪ್ಲೊಮೊ ಇನ್ ಎಕ್ಸ್ರೇ ಟೆಕ್ನಿಷಿಯನ್ಸು, ಭಾಳ ಸುಮಾರು 4-5 ಕೋರ್ಸ್ಗಳು ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಡಯಾಲಿಸಿಸ್ ಅಸಿಸ್ಟೆಂಟ್ಗಳು, ಅವೆಲ್ಲ ಎಲ್ಲ ಕಡೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಸಿಕ್ಕಾಪಟ್ಟೆ ಭಾಳ ನೀಡಿರೋಂಥ ಜಾಬ್ಗಳವು. ಅವರು ಬೇಸ್ಡ್ ಆನ್ ದರ್ ಏನದು ಅವರ ಹಾಸ್ಪಿಟಲ್
ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅವ್ರದ್ದೆಲ್ಲ ನೋಡಿಕೊಂಡು ಮಿನಿಮಮ್ ಆಗಿ ಒಂದು 20,000 ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಅದು ನೀವು ಏನೋ ಒಂದು ಎಮ್.ಟೆಕ್ ಮಾಡಿಕೊಂಡು BE ಮಾಡಿಕೊಂಡು 15,000 20,000 ತೊಗೊಳಕ್ಕಿನ್ನ ಇಲ್ಲಿ ಒಂದು ಫಿಕ್ಸ್ಡ್ ಅವರ್ಸ್ ಕೆಲಸ ಮಾಡಿಕೊಂಡು ಒಂದು 20,000 ತೊಗೊಂಡು ಪರ್ಮನೆಂಟ್ ಆಗಿ ಕೆಲಸ ಮಾಡ್ಬೋದು. ಅವೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ, ಅದು ಮಾಡ್ಕೊತಾನೆ ನೀವು ಬೇರೆ ಎಲ್ಲ ಮಾಡ್ಬೋದು. ಇನಿಷಿಯಲ್ ಆಗಿ ನೀವು ಒಂದು ಕೆಲಸ ತೊಗೊಳೋರಿಗೆ ಇದು ಒಂದು ನಾನು ಹೇಳ್ತಿರೋದು. ಅದಾದ ನಂತರ ಈಗಂತೂ ಎಲ್ಲ ಸಿಟಿಯಲ್ಲೂ ಭಾಳಷ್ಟು ಸ್ಕೂಲ್ಗಳು ಕಾಲೇಜ್ಗಳು ಭಾಳ ಇದ್ದಾವೆ. ಈಗ ಎಲ್ಲೆಲ್ಲಿ ಕಾಂಪಿಟೇಷನ್ನು ಎಜುಕೇಷನಲ್ ಫೀಲ್ಡಲ್ಲಿದೆ. ಎಲ್ಲರೂ ಅವ್ರದ್ದೇ ಆದಂಥ ಒಂದು ಲೆವೆಲ್ ರೈಸ್ ಮಾಡ್ಕೋಬೇಕು, ಅವ್ರದ್ದೇ ಒಂದು ಅಡ್ಮಿಷನ್ಸ್ ಎಲ್ಲ ಮಾಡ್ಕೋಬೇಕು ಅಂತೇಳಿ ಅದೊಂದು ಲಾಭಿನೇ ಆಗಿದೆ. ಎಲ್ಲ ನಾವೇನು ಹೇಳಬೇಕು ಅಂತಿಲ್ಲ. ಈಗಿರೋದ್ರಿಂದ ಅಲ್ಲಿ ಕೂಡ ಲೆಕ್ಚರ್ಸ್ಗಳು ಟೀಚರ್ಸ್ಗಳು ಸಿಕ್ಕಾಪಟ್ಟೆ ಜನ ಅವಶ್ಯಕತೆ ಇದೆ, ಕೊಡ್ತಾ ಇದ್ದಾರೆ. 50,000 60,000 ಸಂಬಳ ಎಲ್ಲ ಕೊಡ್ತಾ ಇದ್ದಾರೆ ಒಳ್ಳೊಳ್ಳೆ ಕಡೆ. ಹಾಗಾಗಿ ನೀವು ಒಂದು ಕ್ರೆಡಿಬಿಲಿಟಿ ಇತ್ತು ಅಂತಂದ್ರೆ ನಿಮಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಈಗ ನಾನೇನು ಹೇಳ್ಬೇಕು ಅಂತ ಒಂದು ಕನ್ಕ್ಲೂಷನ್ ಅಂದರೆ BA B.Edಗೆ ಮುಂಚೆ ಏನು ವ್ಯಾಲ್ಯೂ ಇರುತ್ತೆ, ಈಗ ಆ ವ್ಯಾಲ್ಯೂ ಮತ್ತೆ ಬರ್ತಾ ಇದೆ. ಹಂಗಾಗಿ ನೀವು ಪ್ರಾಕ್ಟಿಕಲ್ ಆಗಿ ಎಲ್ಲಿ ಯಾವ ಥರ ಆರಿಸ್ಕೊಂಡ್ರೆ, ಕೋರ್ಸ್ ಆರಿಸ್ಕೊಂಡ್ರೆ ಯಾವ ಥರ ನಿಮ್ಮ ಮೈಂಡ್ ಸೆಟ್ಟಿಗೆ ಬ್ಲೈಂಡ್ ಆಗಿ ಬರೀ ಇಂಜಿನಿಯರಿಂಗ್ ಬರೀ ಇದು ಮಾಡ್ತಾರ ಬಿಟ್ಟು ಈ ರೀತಿಯಲ್ಲೂ ನೀವು ಒಂದು ಯೋಚನೆ ಮಾಡಿಗಳ ನಿಮಗೂ